ಎಲ್ಲರಿಗೆ ಹಾಯ್ ಹಲೋ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀವಿ ನೋಡ್ರಿ. ನಿನ್ನ ನೈಟ್ ನನ್ನ ಮಕ್ಕಳು ಟಿಫಿನ್ ಡಬ್ಬಿಗೆ ಮಮ್ಮಿ ಎಗ್ ಬುರ್ಜಿ ಚಪಾತಿ ಮಾಡಿ ಹಾಕೊಂಡಿದ್ದರಿ. ಅದಕ್ಕೆ ಎಗ್ ಬುರ್ಜಿ ಚಪಾತಿ ಮಾಡಾಕತ್ತೀನಿ ನೋಡ್ರಿ. ಅದ್ರ ರೆಸಿಪಿ ನಿಮ್ಗೆ ಹೇಳ್ಕೊಡ್ಬೇಕಂತಂದು ಹೇಳಾಕತ್ತೀನಿ ನೋಡ್ರಿ. ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳೋದು ನೋಡ್ರಿ. ಬಾಣಲಿ ಕಾದಾದ್ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋದು ನೋಡ್ರಿ. ಎಣ್ಣೆ ಹಾಕೊಂಡಿದ್ದಾದ್ಮ್ಯಾಗ ಎಣ್ಣೆ ಕಾದ್ಮ್ಯಾಗನ ಒಂದು 4 ಕರಿಬೇವಿನ ಸೊಪ್ಪು ಹಾಕೋದು ನೋಡ್ರಿ. ಕರಿಬೇವಿನ ಸೊಪ್ಪು ಹಾಕೊಂಡಿದ್ದಾದ್ಮ್ಯಾಗನ ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿ ನೋಡ್ರಿ. ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಅದನ್ನ ಫ್ರೈ ಶಿಸ್ತಂಗೆ ಕೆಂಪಾಗುವಂಗೆ ಫ್ರೈ ಮಾಡ್ಕೊರಿ. ಒಂದು ಸ್ವಲ್ಪ ಫ್ರೈ ಆದ ಕೂಡಲೇ ಒಂದು ಸ್ವಲ್ಪನ ಉಪ್ಪು ಹಾಕೋಬೇಕು ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ. ಫ್ರೈ ಆದ ಕೂಡಲೇ ಈ ಕಡೆ ಒಂದು 2 ಹಸಿಮೆಣಸಿಕಾಯಿ ಕಟ್ ಮಾಡ್ಕೊಂಡು ನೋಡ್ರಿ. ಅದನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತಕ್ಕ ಒಂದು ಸ್ವಲ್ಪ ಬಿಡಬೇಕ್ರಿ. ಉಳ್ಳಿಗಡ್ಡಿ ಮತ್ತು ಇದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋದ್ಮ್ಯಾಗನ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು ನೋಡ್ರಿ. ಅರಿಶಿನ ಪುಡಿ ಹಾಕೊಂಡಾದ್ಮ್ಯಾಗನ ಒಂದು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸೈಡು ಮಸಾಲೆ ಖಾರ ಯೂಸ್ ಮಾಡ್ತೀರಿ. ನೀವು ಯಾವುದು ಯೂಸ್ ಮಾಡ್ತಿರಲ್ಲ ಅದನ್ನ ಹಾಕೋರಿ. ಗರಂ ಮಸಾಲ ಏನರ ಯೂಸ್ ಮಾಡ್ತಿರಲ್ಲ ಅದನ್ನ ಹಾಕ್ಕೊಂಡು ಯೂಸ್ ಮಾಡ್ಕೋರಿ. ಅದಾದ್ಮ್ಯಾಗನ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಅದಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು, ನಿಂಬೆಹಣ್ಣು ಎದಕ್ಕೆ ಹಾಕೊಳಕತ್ತೀನಿ ಅಂದ್ರೆ ರೀ, ಇದ್ರೊಳಗೆ ಟೊಮೊಟೊ ಹಣ್ಣು ಹಾಕಿರೋ ಚಲೋ ಆಗೋದಿಲ್ಲ ರೀ. ನಿಂಬೆಹಣ್ಣು ಹಾಕೊಂಡು ಹಾಕಿ ಮಾಡಿದ್ರೆ ಮಸ್ತ್ ಆಗುತ್ತೆ ರೀ. ಅದನ್ನು ಹಾಕಿ ನೋಡ್ರಿ, ನೀವು ಮಾಡಿ ನೋಡ್ರಿ, ಮಸ್ತ್ ಆಗುತ್ತೆ ನೋಡ್ರಿ. ಅದನ್ನು ಹಾಕಿ ಒಂದು 2 ಎಗ್ ಹೊಡೆದು ಹಾಕಿ ನೋಡ್ರಿ. ಹೊಡೆದು ಹಾಕಿನ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಫ್ರೈ ಆದ್ಮ್ಯಾಗನ ಒಂದು ಸ್ವಲ್ಪನ ಈ ಕಡೆ ಕೊತ್ತಂಬರಿ ಸೊಪ್ಪು ಹೆರಿಚಿಟ್ಕೊಂಡಿದ್ವಿ ರೀ. ಅದನ್ನ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಂದ್ರೆ ಎಗ್ ಬುರ್ಜಿ ರೆಡಿ ಆಯ್ತು ನೋಡ್ರಿ. ಎಗ್ ಬುರ್ಜಿ ಯಾರಿಗ್ರೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್